ಹಲೋ. ಡ್ರೈ ಫ್ರೂಟ್ಸ್ ಕೇಕ್ ಮಾಡಲಿಕ್ಕೆ ನೋಡಿ ನಾನು ಇಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಮತ್ತು ಇದು ಜ್ಯೂಸ್ ಆರೆಂಜ್ ಇದ್ದು ಇದರಲ್ಲಿ ಸೋಕಕ್ಕೆ ಇಡಬೇಕು. ಇದು ನೆನೆಯಕ್ಕೆ ಇಡಬೇಕು ಆಯಿತಾ. ಒಂದು 10 ನಿಮಿಷ ಹಾಫ್ ಆನ್ ಅವರ್ ಇಟ್ಟರೆ ಟಿನ್ ರೆಡಿ ಆಗಿದೆ ನೋಡಿ. ಟಿನ್ನನ್ನು ನಾನು ಮೋಲ್ಡ್ಗೆ ಎಲ್ಲ ಆಯಿಲ್ ಅಪ್ಲೈ ಮಾಡಿಕೊಂಡು ಇಟ್ಟಿದ್ದೇನೆ. ಇವಾಗ ಅರ್ಧ ಕಪ್ ಹಾಲು ತಗೊಂಡಿದ್ದೇನೆ. ಇದಕ್ಕೆ ಎಸೆನ್ಸ್ ಮತ್ತು ರವೆ, ಡ್ರೈ ಫ್ರೂಟ್ಸ್ ಜ್ಯೂಸ್ ಎಲ್ಲ ಹಾಕ್ಕೊಂಡು ನೋಡಿ ಇದನ್ನು ಬ್ಯಾಟ್ರನ್ನು ಈ ಥರ ತಿಕ್ಕೂ ಅಲ್ಲ ತಿನ್ನೂ ಅಲ್ಲ, ಸ್ವಲ್ಪ ಮೀಡಿಯಮ್ ದೋಸೆ ಬ್ಯಾಟ್ರ್ ಥರ ಮಾಡಬೇಕು ನೋಡಿ. ಈ ಥರ ಎಲ್ಲ ಡ್ರೈ ಫ್ರೂಟ್ಸು ಜ್ಯೂಸು ಎಲ್ಲ ಸೊಕಗಡೆ. ಇದು ಸೋಡಾ ತಗೊಂಡಿದ್ದೇನೆ ನೋಡಿ. ಸೋಡಾದ ಈಗ ಟಿನ್ಗೆ ಹಾಕ್ಕೊಂಡಿದ್ದೇನೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ವೆನಿಲಾ ಎಸೆನ್ಸ್ ಇದನ್ನು ಪ್ರೀವೀಟ್ಗೆ ಇಟ್ಟಿದ್ದೇನೆ ನಾನು. ಉಪ್ಪನ್ನು ನೋಡಿ ಈ ಥರ ಬಂದುಬಿಟ್ಟಿದೆ ನೋಡಿ. ಎಷ್ಟು ಸ್ಮೂತಾಗಿ ಒಳ್ಳೇದು ಬಂದಿದೆ. ಇವಾಗ ನೋಡಿ ಇದು ಡ್ರೈ ಫ್ರೂಟ್ಸದು ಮತ್ತು ರವೆ ಎಲ್ಲ ಹಾಕ್ಕೊಂಡು ಏನು ಹಾಕಿಲ್ಲ, ಮೊಟ್ಟೆ ಏನೂ ಇಲ್ಲ ಇದರಲ್ಲಿ, ನಾನು ಯೂಸೇ ಮಾಡ್ಕೊಂಡಿಲ್ಲ.